ಮಣ್ಣೇ ಇಲ್ಲದ ನಾಡಲ್ಲಿ ಮಣ್ಣಿನ ಕಲೆಯ ವೈಭವ, ಕರ್ಮ ಭೂಮಿಯಲ್ಲಿ ಮೇಳೈಸಿದ ಜನ್ಮ ಭೂಮಿಯ ಕಲೆ. ಒಂದಕ್ಕಿಂತ ಒಂದು ವೇಷ ಅದ್ಭುತ. ಇವರು ದುಬೈನವರ ಅಥವಾ ಊರಿನವರ ಎಂದು ನೆರೆದಿದ್ದ ಪ್ರೇಕ್ಷಕರು ಮೂಗಿನ ಮೇಲೆ ಬೆರಳಿಟ್ಟು ಕಲೆಯನ್ನ ಆಸ್ವಾದಿಸಿದ್ರು. ಪುಟ್ಟ ಪುಟ್ಟ ಮಕ್ಕಳ ವೇಷಕ್ಕೆ ಚಪ್ಪಾಳೆ, ಶಿಲ್ಲೆಯ ಸದ್ದು ಸಭಾಂಗಣದಲ್ಲಿ ತುಂಬಿತ್ತು. ದೇವಿ ಮಹಾತ್ಮೆ ಪ್ರಸಂಗವನ್ನ ಕಣ್ತುಂಬಿಕೊಂಡ ಪ್ರೇಕ್ಷಕ ಪ್ರಭು ಕಲೆಯನ್ನ ಆಸ್ವಾದಿಸಿ ತಲೆದೂಗಿ ದೇವಿಯ ದರ್ಶನವನ್ನ ಕಂಡು ತಲೆಬಾಗಿದ್ದ. ಒಟ್ಟಿನಲ್ಲಿ ಆ ಭಾನುವಾರ ಒಂದು ದಿವ್ಯ ಅನುಭೂತಿಯ ಅನುಭವ. ಒಂದು ಕಡೆ ಕಲೆಯ ದಿವ್ಯ ಅನುಭೂತಿ, ಮತ್ತೊಂದೆಡೆ ಹೃದಯದಲ್ಲಿ ಆರಾಧಿಸುವ ತಾಯಿ ಭ್ರಮರಾಂಬಿಕೆಯ ದರ್ಶನದ ಅನುಭೂತಿ. ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯುವ ದುಬೈನ ಮಕ್ಕಳು ಇಂಗ್ಲಿಷ್ ಲೆಟರ್ನಲ್ಲಿ ಕನ್ನಡದ ಡೈಲಾಗ್ಗಳನ್ನು ಬರೆದು ಅಭ್ಯಾಸ ಮಾಡಿ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ ರೀತಿ ಅತ್ಯಮೋಘ. ಹೀಗಾಗಿ ಯಕ್ಷಗಾನ ಅಭ್ಯಾಸ ಕೇಂದ್ರ ದುಬೈ UAE ತನ್ನ 10ನೇ ವರ್ಷದ ಸಂಭ್ರಮಾಚರಣೆಯನ್ನ ಅರ್ಥಗರ್ಭಿತವಾಗಿ ಆಚರಿಸಿತ್ತು. ಉದ್ಯೋಗ ನಿಮಿತ್ತ ಜನ್ಮಭೂಮಿಯನ್ನ ಬಿಟ್ಟು ಕರ್ಮಭೂಮಿಗೆ ತೆರಳಿದ ತುಳುವರು ನಮ್ಮ ಮಣ್ಣಿನ ಕಲೆಯನ್ನ ಉಳಿಸಿ ಬೆಳೆಸುವಲ್ಲಿ ನಡೆಸಿರುವ ಶ್ರಮ ಸಾರ್ಥಕತೆಯನ್ನ ಪಡೆದುಕೊಂಡಿದೆ. ಯಕ್ಷಗಾನ ಅಭ್ಯಾಸ ಕೇಂದ್ರ ದುಬೈ ಸಂಚಾಲಕರಾದ ದಿನೇಶ್ ಶೆಟ್ಟಿ ಕೊಟ್ಟಿಂಜ ಮತ್ತು ಯಕ್ಷಗುರುಗಳಾದ ಶೇಖರ್ ಡಿ ಶೆಟ್ಟಿಗಾರ್ ಇವರ ಜೊತೆಗೆ ಹಗಲಿರುಳು ದುಡಿಯುವ ಸಮರ್ಥ ಯುವ ಪಡೆ, ಮಹಿಳೆಯರ ತಂಡ ಮರುಭೂಮಿಯಲ್ಲಿ ನಡೆಸಿದ ಕಾಯಕ ಕಲ್ಪನಾತೀತ. ಮರಳುಗಾಡಿನ ಮಾಯಾ ನಗರಿಯಲ್ಲಿ ತುಳುನಾಡಿನ ಜನರು ಕಟ್ಟಿ ಬೆಳೆಸಿದ ಯಕ್ಷಗಾನ ಅಭ್ಯಾಸ ಕೇಂದ್ರ 10 ವರ್ಷದ ಪಯಣದ ಜೊತೆಗೆ 10 ಹಲವು ಸಾಧನೆಗಳ ಮೈಲುಗಲ್ಲನ್ನ ನೆಟ್ಟಿದೆ. 2024ರಲ್ಲಿ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿ ಅಬುಧಾಬಿ UAE ಭೇಟಿಯ ಸಂದರ್ಭ ಹಲವು ರಾಜ್ಯದ ಕಲೆಗಳ ಪ್ರದರ್ಶನದ ನಡುವೆ ಕೇವಲ 6 ನಿಮಿಷಗಳ ಕಾಲ ಪ್ರಸ್ತುತಪಡಿಸಿದ ಯಕ್ಷಗಾನದ ಪ್ರದರ್ಶನಕ್ಕೆ ನೆರೆದಿದ್ದ 60,000 ಸಭಿಕರಿಂದ ದೊರೆತ ಚಪ್ಪಾಳೆಯ ಗೌರವ. ವಿದೇಶಿ ನೆಲದಲ್ಲಿ ತುಳುನಾಡಿನ ಕಲೆಗೆ ಸಂದ ಬಲು ದೊಡ್ಡ ಗೌರವ. 2017ರಲ್ಲಿ ಮಂಗಳೂರಿನ ಅಡ್ಯಾರ್ ಗಾರ್ಡನ್ನಲ್ಲಿ ಜರುಗಿದ ಪಟ್ಲ ಸಂಭ್ರಮದಲ್ಲಿ ದುಬೈನ ಬಾಲ ಕಲಾವಿದರ ಸಮಾಗಮದ ಮೋಹಿನಿ ಏಕಾದಶಿ ಪ್ರದರ್ಶನ ಮೊಟ್ಟ ಮೊದಲ ಬಾರಿಗೆ ವಿದೇಶಿ ತಂಡವೊಂದು ಯಕ್ಷಗಾನದ ತವರು ನಾಡಿನಲ್ಲಿ ಪ್ರದರ್ಶನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಯಿತು. ಉಡುಪಿಯ MGM ಕ್ರೀಡಾಂಗಣದಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ನಡೆದ ಕರ್ನಾಟಕ ಸಮ್ಮೇಳನದಲ್ಲಿ ಪಾಂಚಜನ್ಯ ಗುರುದಕ್ಷಿಣೆ ಪ್ರದರ್ಶನವನ್ನ ನೀಡಿದ ಹೆಮ್ಮೆ ಕೂಡ ಯಕ್ಷಗಾನ ಅಭ್ಯಾಸ ಕೇಂದ್ರ ದುಬೈನ ಕಲಾವಿದರಿಗೆ ಸಲ್ಲುತ್ತದೆ. 100ಕ್ಕೂ ಅಧಿಕ ವಿದ್ಯಾರ್ಥಿಗಳು, ಕಲಾವಿದರು, ಸ್ವಂತ ಹಿಮ್ಮೇಳ ಮುಮ್ಮೇಳ, 12 ಲಕ್ಷಕ್ಕೂ ಮಿಕ್ಕಿದ ಯಕ್ಷಗಾನದ ವೇಷಭೂಷಣ, ಚಂಡೆ, ಮದ್ದಳೆ ಹೀಗೆ ಯಕ್ಷಗಾನದ ಎಲ್ಲ ಪರಿಕರ ಹೊಂದಿರುವ ಯಕ್ಷಗಾನದ ಎಲ್ಲ ಪ್ರಕಾರಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸುವ ವಿದೇಶಿ ನೆಲದ ಏಕೈಕ ಯಕ್ಷಗಾನ ತಂಡ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹೀಗಾಗಿ 10 ವರ್ಷ ಅನ್ನೋದು ಕೇವಲ ಸಂಖ್ಯೆಯಲ್ಲ, ಬಿಸಿಲ ನಾಡಿನಲ್ಲಿ ಪ್ರತಿಯೊಬ್ಬರು ಹರಿಸಿದ ಬೆವರ ಹನಿಯಿದೆ. ಮರಳುಗಾಡಿನಲ್ಲಿ ನೀರಿಗಾಗಿ ನಡೆಸಿದ ಹುಡುಕಾಟದಷ್ಟೇ ಯಕ್ಷಗಾನ ತಂಡವೊಂದನ್ನ ಕಟ್ಟಿ ಬೆಳೆಸಿದ ಶ್ರಮವಿದೆ. ತಂಡವಾಗಿ ಕೆಲಸ ಮಾಡಿದ ಸಾರ್ಥಕತೆಯಿದೆ. ಇವೆಲ್ಲದರ ಪ್ರತಿಫಲವೇ 10 ವರ್ಷದ ಸಾರ್ಥಕ ಭಾವದ ನಗುವಿದೆ. ಹೀಗಾಗಿ 10ನೇ ವರ್ಷದ ಕಾರ್ಯಕ್ರಮ ಕೂಡ 10 ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಯಿತು. ಯಕ್ಷಗಾನ ಅಭ್ಯಾಸ ಕೇಂದ್ರ UAE ಇದರ ದಶಮಾನೋತ್ಸವದ ಸಂಭ್ರಮದ ಹಿನ್ನೆಲೆ ವಿವಿಧ ರಂಗದಲ್ಲಿ ಸಾಧನೆ ಮಾಡಿದ 10 ಸಾಧಕರಿಗೆ ಸನ್ಮಾನವನ್ನ ನಡೆಸಲಾಯಿತು. ಸರ್ವೋತ್ತಮ ಶೆಟ್ಟಿ, ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ, ಪುತ್ತಿಗೆ ವಾಸುದೇವ ಭಟ್, ಬಾಲಕೃಷ್ಣ ಸಾಲಿಯನ್, BK ಗಣೇಶ್ ರೈ, ಡೋನಿ ಕೊರೆಯ, ರೂಪಾ ಕಿರಣ್ ಇನ್ನು ಸಂಘ ಸಂಸ್ಥೆಗಳ ಸಾಧನೆಗಾಗಿ ರಾಜರಾಜೇಶ್ವರಿ ಭಜನಾ ತಂಡ, ಸತ್ಯನಾರಾಯಣ ಪೂಜಾ ಸಮಿತಿ, ಕನ್ನಡ ಪಾಠಶಾಲೆಯ ಪ್ರಮುಖರನ್ನ ಸನ್ಮಾನಿಸಲಾಯಿತು. ಕರಾವಳಿಯಿಂದ ದುಬೈಗೆ ಯಕ್ಷಗಾನ ಪ್ರದರ್ಶನದ ಹಿನ್ನೆಲೆ ತೆರಳಿದ್ದ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ, ದೇವಿ ಪ್ರಸಾದ್ ಆಳ್ವ ತಲ್ಪಾಡಿ, ಕಾವ್ಯಶ್ರೀ ಅಜೇರು,
ಅರುಣ್ ಕೋಟ್ಯನ್ ಚಂದ್ರಶೇಖರ್ ಇವರನ್ನ ಗೌರವಿಸಲಾಯಿತು. ಯಕ್ಷಗಾನ ಕ್ಷೇತ್ರದ ಸಾಧನೆಗಾಗಿ ಹಿರಿಯ ಕಲಾವಿದ ಸುಬ್ರಾಯ ಹೊಳ್ಳ ಕಾಸರಗೋಡು ಅವರಿಗೆ ಯಕ್ಷಗಾನ ಅಭ್ಯಾಸ ಕೇಂದ್ರದ ಯಕ್ಷ ಶ್ರೀರಕ್ಷ ಪ್ರಶಸ್ತಿಯನ್ನ ನೀಡಿ ದಶಮಾನೋತ್ಸವದ ವೇದಿಕೆಯಲ್ಲಿ ಗೌರವಿಸಲಾಯಿತು. ಯಕ್ಷಗಾನ ಅಭ್ಯಾಸ ಕೇಂದ್ರ UAE ದುಬೈ ಸಂಚಾಲಕ ದಿನೇಶ್ ಶೆಟ್ಟಿ ಕೊಟ್ಟಿಂಜ ಆರತಿ ದಂಪತಿಗಳಿಗೆ ತಂಡವನ್ನ ಯಶಸ್ವಿಯಾಗಿ ಮುನ್ನಡೆಸಿದ ಹಿನ್ನೆಲೆ ಗೌರವಾರ್ಪಣೆಯನ್ನ ಅರ್ಪಿಸಲಾಯಿತು. ಇನ್ನು 10 ವರ್ಷಗಳಿಂದ ಗುರುಗಳಾಗಿ ಯಕ್ಷಗಾನ ತರಬೇತಿಯನ್ನ ನೀಡ್ತಾ ಇರುವ ಯಕ್ಷಗುರು ಶೇಖರ್ ಡಿ ಶೆಟ್ಟಿಗಾರ್, ಶರತ್ ಪೂಜಾರಿ ಕುಡ್ಲ, ಕೇಂದ್ರದ ಭವಾನಿ ಶಂಕರ್ ಶರ್ಮಾ, ಜೀವನ್ ಕ್ರಾಸ್ತ, ಸ್ವಾತಿ ಶರತ್, ಭಾಸ್ಕರ್ ಪೂಜಾರಿ ನೀರುಮಾರ್ಗ, ಆನಂದ್ ಸಾಲ್ಯಾನ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಇದಕ್ಕೂ ಮುನ್ನ ದಶಮಾನೋತ್ಸವದ ಹಿನ್ನೆಲೆ ದುಬೈನ ಭಕ್ತರು ದೇವಿಗೆ ಅರ್ಪಿಸಿದ ಬೆಳ್ಳಿಯ ಕಿರೀಟ, ಬೆಳ್ಳಿಯ ತುರಾಯಿ, ಬೆಳ್ಳಿಯ ಶಂಖವನ್ನ ತುಳುನಾಡಿನ ಶೈಲಿಯಲ್ಲೇ ವೈಭವದ ಶೋಭಾಯಾತ್ರೆಯಲ್ಲಿ ತಂದು ಸಮರ್ಪಿಸಲಾಯಿತು. ಹಲವು ದಿನಗಳ ಕಾಲ ವೃತಾಚರಣೆಯನ್ನ ನಡೆಸಿ ಸಸ್ಯಾಹಾರದಲ್ಲಿ ಇದ್ದು ಭಕ್ತಿ ಭಾವದಿಂದ ದುಬೈನ ಭಕ್ತರು ದೇವಿಗೆ ಅರ್ಪಿಸಿದ ಹರಕೆ, ಯಕ್ಷಗಾನದ ಸೇವೆ ಎಲ್ಲವೂ ಸಾರ್ಥಕವಾಗಿದೆ. ನೀವು ಧನ್ಯರು, ನೀವು ಧನ್ಯರು. ಭ್ರಮರಾಂಬಿಕೆಯ ಸಂಕಲ್ಪ ಮರಳುಗಾಡಿನ ನಾಡಿನಲ್ಲೂ ನಿತ್ಯ ಗೆಜ್ಜೆ ಸೇವೆ ನಡಿಬೇಕು ಅನ್ನೋದು. ಇದನ್ನ ಕಂಡು ತಾಯಿ ಸಂತೋಷ ಪಡಬೇಕು. ಹೀಗಾಗಿ ಅಮ್ಮ ಇದೆಲ್ಲವನ್ನ ಮಾಡಿಸಿದ್ದಾಳೆ. ಆಕೆ ಸೂತ್ರಧಾರಿ, ನಾವೆಲ್ಲರೂ ಪಾತ್ರಧಾರಿ.